ಸಂಸಾರದಲ್ಲಿ ಈ ತರ ಎಲ್ಲ ಅನುಮಾನ ಪಡಕ್ ಶುರು ಮಾಡ್ಬಿಟ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಷ್ಟೇನೆ. ಮಮ್ಮಿ ಬ್ಲೈಂಡ್ ಆಗಿಲ್ಲ ಬಿಲೀವ್ ಮಾಡಕ್ ಆಗಲ್ಲ. ಏನಾದ್ರೂ ಪ್ರೂಫ್ ಇದ್ರೆ ಶೋ ಮಾಡ್ಬೇಕು. ಗಂಡ ನಿನಗ್ ಮದ್ವೆ ಅಂದ್ರೆ ಗೊತ್ತಾ? ಸೋಪ್ನ ಅಂದ್ರೇನು ಗೊತ್ತಾ? ಸೋಪ್ನ ಮೀನ್ಸ್ ಸೋರೆಕಾಯ್ದು ವನ. ಸೈಲೆಂಟ್ ಮಾಡ. ಪ್ರೂಫ್ ತಾನೆ ಗುಂಡ. ರಾಮಸ್ವಾಮಿ ಫೋನ್ ಮಾಡು. ಹಲೋ ರಾಮಸ್ವಾಮಿ, ಎಲ್ಲಿದ್ಯೋ? ಇಲ್ಲೇ ಫಂಕ್ಷನಿಗೆ ಬಂದಿದ್ದೆ. ಊಟಕ್ಕೆ ಎಲೆ ಹಾಕ್ತಿದ್ದಾರೆ. ಏನ್ ವಿಷಯನ ಪುಂಡ? ನೀನ್ ಎರಡನೇ ಹೆಂಡತಿ ಉಮ್ಮನ ನನ್ನ ಹೆಂಡತಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರೆಲ್ಲ. ಆ ಫೋಟೋ ನೋಡಿ ನಂಬಿದ್ದಾರೆ. ಸ್ವಲ್ಪ ಕ್ಲಾರಿಫೈ ಮಾಡ. ಮೋಸ್ಟ್ಲಿ ನನ್ನ ಮೊದಲನೇ ಹೆಂಡತಿ ಪಾರ್ವತಿಯಲ್ಲಿರ್ಬೇಕು. ಅದಕ್ಕೆ ಅವ್ನು ಈ ತರ ಮಾತಾಡ್ತಿದ್ದಾನೆ. ಫಸ್ಟ್ ಈ ವಿಷಯದಿಂದ ಎಸ್ಕೇಪ್ ಆಗ್ಬಿಡ್ಬೇಕಲ್ಲ. ಪುಂಡ ಯಾವ ಉಮಾನೋ? ಉಮಾ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಓ ನಮ್ ಸ್ಕೂಲ್ ಟೀಚರ್ ಉಮಾನ. ಅವ್ರು ಅವಾಗ್ಲೇ ಸತ್ರ ಅಲ್ಲೋ. ಏಯ್ ದೋಸು, ಬದುಕಿರೋ ಉಮಾ, ನಿನ್ ಹೆಂಡತಿ ಉಮಾ ರಸ್ತೆಲ್ ಸಿಕ್ಕಿದ್ಲಲ್ಲೋ ಟೀ ಕುಡಿತಿರ್ಬೇಕಾದ್ರೆ ಉಮಾ. 3 ಉಮಾಗಳ ಬಗ್ಗೆ ಹೇಳ್ತಾ ಇದೀಯಾ? ಮೆಂಟ್ಲಾಗ್ಬಿಟ್ಟಿದೇನೋ? 3 ಒಂದೇ. ಅವಳು ನಿನ್ ಹೆಂಡತಿ. ಇಲ್ಲಪ್ಪ, ನನಗೆ ಪಾರ್ವತಿ ಅಂತ ಒಬ್ಳೆ ಹೆಂಡ್ತಿದ್ದಾಳೆ. ಅವಳನ್ನ ಬಿಟ್ರೆ ಇನ್ ಯಾವ್ದು ಮದ್ವೆ ಆಗಿಲ್ಲ. ನನ್ನನ್ನು ಸಿಕ್ಕಾಕ್ಸೋಕ್ ಬರ್ಬೇಡ. ನಿನ್ ಚಪ್ಲಕ್ಕೆ ನನ್ನ ಹೆಸರು ಬಳಸ್ಬೇಡ. ರಾಮಸ್ವಾಮಿ, ಯಾಕೋ ನಂಗೆ ಹಿಂಗ್ ಕೈ ಕೊಡ್ತಿದ್ಯಾ ನೀನು? ನಿನ್ ಕಷ್ಟ ಬಂದಾಗ ನಾನು ಹಿಂಗ್ ಹೆಲ್ಪ್ ಮಾಡಿಲ್ವೇನೋ? ಈಗ ನನಗೆ ಕಷ್ಟ ಬಂದಿದೆ ಕಣ ಉಮಾ ವಿಷಯದಲ್ಲಿ. ನನ್ ಪಾರ್ ಮಾಡೋ. ನೀನ್ 2ನೇ ಮದ್ವೆ ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ನಾನ್ ಹೇಗೋ ಪಾರ್ ಮಾಡಕ್ಕಾಗುತ್ತೆ? ಮೊದಲನೇ ಹೆಂಡತಿ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಬಿಡು. ಇಡ್ಲ ಫೋನು. ಊಟಕ್ಕೆ ಎಲೆ ಹಾಕಿದ್ದಾರೆ. ತೊವೆ ಮೇಲೆ ತುಪ್ಪ ಬಿತ್ತು. ಇಡ್ಲ ಫೋನು. ಬಾಯ್. ರಾಮಸ್ವಾಮಿ, ಅಮ್ಮ ನೋಡಮ್ಮ, ಇಲ್ಲಿ ಏನೋ ಒಂದು ಎಡ್ವರ್ಟ್ ಆಗಿದೆ. ನೀವೆಲ್ಲ ನನ್ನ ಅಪಾರ್ಥ ಮಾಡ್ಕೊಂಡೆ. ಸ್ವೀಟು ಪ್ಲೀಸ್. ಉಮಾ ಅಂತ ಪ್ರೂವ್ ಮಾಡೋದಕ್ಕೆ ಚಾರು ಹತ್ರ ಪ್ರೂಫ್ ಇದೆ. 2ನೇ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡು, ಅವಾಗ ಎಲ್ರು ನಂಬ್ತಾರೆ. ಆಯ್ತಪ್ಪ, ನೀವೆಲ್ಲ ವೆಯ್ಟ್ ಮಾಡಿ, ನಾನು ಪ್ರೂವ್ ಮಾಡ್ತೀನಿ. ನೀನೇ ನಂಗೆ ಕಾಪಾಡಬೇಕು. ಯಾಕೆ ಸರಬಣ ಅಂತ ಹೋಗ್ತಾರೆ? ಏನಾಗುತ್ತೆ ನೋಡ್ಕೊಂಡ್ಬರ್ತೀನಿ. ನೀನ್ ಕೊಡಿಲಿ, ನೀನು ಕೊಡಿಲಿ, ನೀನು ಹಠ ಮಾಡ್ಬೇಡ. ಬಿಡು ಸ್ವೀಟು. ನೋಡಿ, ಪ್ರಾಮಿಸ್, ನನ್ಗೆ ಗೊತ್ತಿಲ್ಲಮ್ಮ. ನನ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ. ಅಯ್ಯೋ ಇಲ್ಲ, ಯಾರೋ ಬಂದು ಫೋಟೋ ತೋರಿಸಿದ ತಕ್ಷಣ ನಂಬಿಡ್ತಿಲ್ಲ ನೀನು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ರಾಮಸ್ವಾಮಿನೇ ಹೇಳಿದ್ದು ಅವ್ರು ನಿಮ್ ಹೆಂಡತಿ ಅಂತ. ಅವ್ಳು ನಿಮ್ ಸೆಕೆಂಡ್ ಸೆಟಪ್ ಅಂತ ಆವಾಗ್ಲೇ ಪ್ರೂವ್ ಆಯ್ತು. ಆ ಉಮಾ ನಿಮ್ 2ನೇ ಹೆಂಡತಿ ಅಲ್ವಾ? ನೀವೇ ನನ್ನ ಹತ್ರ ಸುಳ್ಳು ಹೇಳಿದ್ದು. ಇಲ್ಲ ಸ್ವೀಟು, ನಾನು ಎರಡನೇ ಮದ್ವೆ ಆಗಿಲ್ಲ. ನೀನ್ ಮಾಡೋ ಬ್ರೆಡ್ ಮೇಲೆ ಆಣೆ. ನಾನ್ ನಿಮ್ ಮನೇಲಿ ಇರಲ್ಲ. ನೀವು ಉಮಾ ಜೊತೆ ಹಾಯ್ ಆಗಿರಿ. ಅದೆಲ್ಲ ಏನಿಲ್ಲ, ಎಲ್ಲೂ ಹೋಗ್ತಿಲ್ಲ. ಬಿಡಿ. ಚಾರು, ಊರಿಗೆ ಹೋಗ್ಬೇಡ ಕಣಮ್ಮ. ಇಲ್ಲ, ನಾನ್ ನಮ್ಮ ಊರಿಗೆ ಹೋಗ್ತೀನಿ. ನಿಮ್ ಮಗನ್ ಜೊತೆ ನನಗ್ ಸಂಸಾರ ಮಾಡಕ್ ಆಗ್ತಿಲ್ಲ. ಇವ್ರು ಬರೀ ಸುಳ್ಳು. ಚೌಕಾಸಿ, 2ನೇ ಮದ್ವೆ ಮಾಡ್ಕೊಂಡಿರೋದು ಅವನು. ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಬೇಕಾದ್ರೆ ಅವನೇ ಮನೆ ಬಿಟ್ಟು ಹೋಗ್ಲಿ. ಅಮ್ಮ, ಹೌದು ಚಾರು, ನೀನು ಮನೇಲೇ ಇರು. ಇವನ್ನೇ ಮನೆ ಬಿಟ್ಟು ಆಚೆ ಕಳ್ಸೋಣ. ನಾನು ಮಾಡಿಲ್ದೇ ಇರೋ ತಪ್ಪಿಗೆ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಉಮನ್ ಕೇಳಿ. ಹೋಗಿ. ಹಾಗಾದ್ರೆ ಫೋನ್ ಮಾಡಪ್ಪ, ಕರ್ಸೋಣ ಈಗ್ಲೇ. ಇಲ್ಲ, ನನ್ನ ಹತ್ರ ಫೋನ್ ನಂಬರು. ಇದು ಶುದ್ಧ ಸುಳ್ಳು. ಕಾಂಟ್ಯಾಕ್ಟ್ ನಂಬರ್ ಇಲ್ದೇನೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಓ ಇಲ್ಲ ಸ್ವೀಟು, ಅವಳು ಯಾರಂತಾನೆ ನನಗೆ ಗೊತ್ತಿಲ್ಲ. ಈಗ ಸತ್ರು ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಪ್ರೂಫ್ ಇಟ್ಕೊಂಡು ಮಾತಾಡು. ಈ ಮೊದಲು ಮನೆಯಿಂದ ಆಚೆ ಹೋಗು. ಇಂಥ ಮನೆ ಹಾಳು ಕೆಲಸ ಮಾಡಿರೋ ಮಕ್ಕಳಿಗೆ ನನ್ ಮನೆಯಲ್ಲಿ ಜಾಗ ಇಲ್ಲ. ಹೊರಡ್ತಾ ಇರು. ನನ್ ಮಾತೆ ಶಾಸನ. ಪುಂಡನ ಮನೆಯಿಂದ ಆಚೆ ಹಾಕೋಣ. ಅಮ್ಮ, ಕರೆಕ್ಟ್ ಆಗಿ ಟೆಲ್ ಮಾಡಿದ್ರಿ ಮಮ್ಮಿ. ಪಾಪಣ್ಣಂಗ್ ಪನಿಷ್ಮೆಂಟ್ ಆಗ್ಲೇಬೇಕು. ನಿಮ್ಮಿ, ನಿನ್ಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಲ್ಲಿ ನೋಡಿ, ನಾನು ತಪ್ಪು ಮಾಡಿಲ್ಲ. ಅವಳಿಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡು. ಅಲ್ಲಿವರೆಗೂ ನಾನ್ ನಿಮ್ಮಮ್ಮ ಅಲ್ಲ. ಈ ಮನೆ ಹೊಸಲಿನ ತುಳಿಬೇಡ. ಹೊರಟೋಗು ಇಲ್ಲಿಂದ. ನಾನು ಹೊರಡ್ತಿದ್ದೀನಿ. ಹೇಳೋಗ್ತಿದ್ಯಾ? ಲಗೇಜ್ ತಗೊಳಕ್ಕೆ. ಉಟ್ಟು ಬಟ್ಟೆಲೆ ರೈಟ್ ಅಂತ ಇರೋ. ಚೌಕಸ್ ಸುಮ್ಮನೆ ರೈತ. ನಿಮ್ಮಿ, ಪಾಪಣ್ಣ ನಿನ್ನೆ ರಾತ್ರಿಯಿಂದ ಕೆಳಗಡೆನೆ ಇದ್ದಾನೆ. ಪಾಪಣ್ಣನ ಸಿಚುಯೇಷನ್ ಸಿ ಮಾಡಿದ್ರೆ ಪಾಪ ಅನ್ಸುತ್ತೆ. ಒಳ್ಳೆ ಬ್ರೆಡ್ ಈಟ್ ಮಾಡದೇ ಇರೋ ಡಾಗ್ ತರ ಕಾಣಿಸ್ತಾನೆ.
ಹ್ಞೂ ನಮಗೆ ಬೇಕಾದಾಗೆಲ್ಲ ಪಾನಿಪುರಿ ತಿನ್ನಿಸ್ತಿದ್ದ ಅಲ್ವಾ? ಕರೆಕ್ಟ್ ಕಣೋ ಶ್ರೀಹರಿ. ಅಟ್ಲೀಸ್ಟ್ ಪಾನಿಪುರಿ ಈಟ್ ಮಾಡಕ್ಕೆ ಮನಿ ಆದ್ರೂ ಗಿವ್ ಮಾಡ್ತಿದ್ದ. ಅವನಿಗೆ ನಾವು ಬ್ರೆಡ್ ಗಿವ್ ಮಾಡೋಣ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಮಾಡೋಣ ಪಕ್ಕನ. ನಿಜವಾಗ್ಲೂ ಡಮ್ಮಿ ಇಷ್ಟನ್ನು ಒಟ್ಟಿಗೆ ತಗೊಂಡ್ರೆ ಅದಕ್ಕೆ ಸುಮ್ಮನೆ ಇರ್ತಾರ? ಅಮ್ಮ ಸುಮ್ಮನೆ ಹೆಸರಿಟ್ಟಿದಾರ ಚೌಕಾಸಿ ಅಂತ. ಲೆಕ್ಕ ಮಾಡಿಟ್ಟಿರ್ತಾರೆ ಬ್ರೆಡ್ನ. ಒಂದೇ ಒಂದು ಪೀಸ್ ಎತ್ಕೊಂಡು ಹೋಗೋಣ, ಗೊತ್ತಾಗಲ್ಲ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ. ಪಾಪಣ್ಣ ಹಿಂಗ್ ಹಂಗ್ರಿ ಆಗ್ತಿದೆ ಅಂತ ಗೊತ್ತು. ಸದ್ಯಕ್ಕೆ ಬ್ರೆಡ್ ನ ಈಟ್ ಮಾಡು. ಥ್ಯಾಂಕ್ ಯು ನಿಮ್ಮಿ. ಒಂದ್ ಸ್ಲೈಸ್ ಬ್ರೆಡ್ ಅದು ತಗೊಂಬದಿಯಲ್ಲ, ಹೊಟ್ಟೆ ತುಂಬಾ ಅಳ್ಬೇಡ ಕಣು ಪಾಪಣ್ಣ, ಸಮಾಧಾನ ಮಾಡ್ಕೊ. ಈಗ ಅರ್ಧ ತಿಂದು ಮಧ್ಯಾಹ್ನಕ್ಕೆ ಅರ್ಧ ಇಟ್ಕೊ ಆಯ್ತಾ? ಒಂದೇ ಒಂದ್ ಸ್ಲೈಸ್ ತೊರೆದು ಇದನ್ನೇ ಕತ್ಕೊಂಡ್ಬಂದಿದ್ದು. ಎರಡನೇ ಮದ್ವೆ ಮಾಡ್ಕೊಂಡವ್ರಿಗೆ ಊಟ ಹಾಕಿದ್ರೆ ಮೂರನೇ ಮದ್ವೆ ಮಾಡ್ಕೊಂಡು ಬರ್ತಾರೆ. ಇಲ್ಲ ಅದಕ್ಕೆ ಪಾಪಣ್ಣ ನಮಗೆ ಪಾನಿಪುರಿ ಬೈ ಮಾಡ್ತಾನಲ್ಲ, ಅದಕ್ಕೆ ನಾವು ಬ್ರೆಡ್ ಗಿವ್ ಮಾಡಿದ್ವಿ. ನೋ, ಕೊಡ್ಬಾರ್ದು. ಶ್ರೀಹರಿ ನಿಮ್ಮಿ, ನೀವ್ ಇವ್ರಿಗೆ ಊಟ ಹಾಕಿರೋ ವಿಷಯ ಗೊತ್ತಾದ್ರೆ ನಿಮಗೆ ಊಟ ತಿಂಡಿ ನೀರು ಎಲ್ಲ ಕಟ್ಟು. ನಿಮ್ಮ ಅಣ್ಣ ಜೊತೆ ನೀವು ಫುಟ್ಪಾತ್. ನಿನ್ನ ಪ್ರಾಣಿಗಿಂತ ಕಡೆ ಟ್ರೀಟ್ ಮಾಡ್ತಿದ್ದೆ ಸ್ವೀಟು. ಪ್ರಾಣಿಗಳೇ ಎರಡೇನ್ ಮದ್ವೆ ಮಾಡ್ಕೊಳ್ಳೋದು. ನೆರಳನ್ನು ಕಾಣದಲ್ಲತೆಯಂತೆ ಬಿಸಿಲಿಗೆ ಮಾಡಿ ನಿಲ್ಲಿಸ್ರಿ ಸಾಕೋ. ಮಾಯಿ ನಿಮ್ನ ಮಗ ಅಂತ ಒಪ್ಕೊಳ್ಳೋವರೆಗೂ ನಿಮ್ಗೆ ಏನೂ ಸಿಗಲ್ಲ. ತಿಂಡಿ ಇಲ್ಲ, ಊಟ ಇಲ್ಲ, ನೀರು ಇಲ್ಲ. ನೀವು ಎರಡನೇ ಮದ್ವೆ ಮಾಡ್ಕೊಂಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಅಲ್ಲಪ್ಪ, ನಿನ್ನೆ ಮನಿ ರಿಪೇರಿ ಮಾಡಕ ಅಂತ ಹೊರಕ್ ಬಂದಿದ್ದಿ, ಇವತ್ತೇನು ಹೊರಕ್ ಬಂದಿರೋದು ವಿಶೇಷ? ಯಾಕಪ್ಪ ನಿನಗೆ ಗೊತ್ತಿಲ್ಲಪ್ಪ ನನ್ನ ಮನೆಯಿಂದ ಆಚೆ ಹಾಕಿರೋದು? ಯಾಕೋ ಯಾಕೋ ಈ ಖಾಲಿ ಹೊಟ್ಟೆನ ಉರಿಸ್ತೀಯಾ? ಕೂಳ್ ಹಾಕ್ದಾನ ಮನೆಯಿಂದ ಹೊರಕ್ ಹಾಕ್ಬಿಟ್ರೇನ್ರಿ? ಊಟ ತಿಂಡಿ ನೀರು ಏನೂ ಇಲ್ಲ, ಎಲ್ಲ ನಾನು. ಹೋಗ ನಿನ್ನ ಮಂಜಾಳಾಗ ಎಂತ ಟೈಮ್ ನೋಡಿದು ಮನೆಗೆ ಎರಡ ಎರಡು ರೊಟ್ಟಿ ಉಳಿದುದು. ನಾಯಿಗೆ ಹಾಕೋನು ತಗೊಂಡು ಹೊಂಟಿದ್ದೆ, ಅದಾ ಟೈಮಿಗೆ ನೀ ಸಿಕ್ಬಿಟ್ಟಿ ನೋಡಿ. ತಗೋ ರೊಟ್ಟಿ ತಿನ್ನು. ನಾಯಿ ತಿನ್ನೋ ರೊಟ್ಟಿ ನನಗೆ ಹಾಕ್ತಿದ್ಯಾ? ತಲೆ ಮೇಲೆ ಕುಕ್ಲಾ? ಅಯ್ಯ, ಅವ್ರ ರೊಟ್ಟಿ ಎಲ್ರಿ ತಿಂತಾರ? ಅವ್ರಿಗೆ ಬ್ರೆಡ್ ಅಂದ್ರೆ ಬಹಳ ಇಷ್ಟ. ಬ್ರೆಡ್ ತಂದ್ಕೊಡ. ಅಲ್ಲೋ ಮರಯ್ಯ, ಬ್ರೆಡ್ ಸಿಗೋ ಜಾಗದಾಗ ರೊಟ್ಟಿ ಸಿಗಕತ್ತೈತೆ ನಿನ್ನ ಪುಣ್ಯ ಅನ್ಕೋಬೇಕು ಅದನ್ನ. ಇದನ್ನ ನೀನು ಬೇಡ ಅಂತೀಯಲ್ಲ, ಹೋಗ್ಲಿ ಬಿಡು. ನಿನಗೆ ಅದೃಷ್ಟ ಇಲ್ಲ ರೊಟ್ಟಿ ತಿನ್ನೋದು. ಪಾಪ ಆ ನಾಯಿ ಹಣೆ ಬರ್ದಾಗ ಅದೃಷ್ಟ ಐತಿ, ಅದಕ್ಕ ಕೊಡ್ತೀನಿ. ಹುಲಿ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್. ನನಗ್ ನಾಯಿ ತಿನ್ನೋ ರೊಟ್ಟಿ ಹಾಕ್ತೀರ ಪಾಪಣ್ಣ, ನೀನ್ ನೋಡ್ತಾ ಇದ್ರೆ ಯಾಕೋ ಕರುಳು ಕಿತ್ಕೊಂಡ್ ಬರುತ್ತೆ ಕಣೋ. ಇಲ್ಲೇನೋ ನಡೀತಿದೆ. ಈಗ ನಾನು ದಯ ಆಯ್ತಾ ನಿನ್ಗೆ? ಏನವಾಗ ಬುದ್ಧಿ ಎಲ್ಲೋಗಿತ್ತು ನಿಂದು? ಏನ್ ಲದ್ದಿ ತುಂಬ್ಕೊಂಡಿದ್ಯಾ ನೀನು? ಎಲ್ರ ಜೊತೆ ಸೇರ್ಕೊಂಡು ನಾನು ಆಚೆ ಹಾಕ್ದೆ? ಏನು ಪಾಪ ಇಲ್ಲಿ ಒಬ್ನೇ ಬಿದ್ದಿದ್ಯಾ ಅಂತ ಕೇಳಕ್ ಬಂದ್ರೆ ನನ್ ಮೇಲೆ ಯಾಕಾಡ್ತೀಯಾ? ಹೋಗ್ತೀನಿ ನಾನು, ಹೋಗ. ಹೋಗ್ತೀನಿ, ಹೋಗ. ಹೋಗ್ತೀನಿ, ಹೋಗ. ಏನ್ ಮ್ಯಾಟ್ರು ಕರೆಕ್ಟಾಗಿ ಹೇಳು. ಏನಾದ್ರೂ ಐಡಿಯಾ ಮಾಡಿ ಸಾಲ್ವ್ ಮಾಡ್ತೀನಿ. ಶ್ರೀಯರೇ, ನಾನು ಅಲ್ಲಿ ಟೀ ಕುಡಿತಿದ್ನಾ? ಇವಳು ನನ್ನ ಎರಡನೇ ಹೆಂಡತಿ ಕಣೋ, ಉಮಾ. ಯಾರ್ರಿ ಇವಳು? ಇವರು ಪುಣ್ಯನ ಹೆಂಡತಿ ಕಣೆ, ಉಮಾ ಅಂತ. ಅಯ್ಯ, ಇಷ್ಟೇನಾ ನಿನ್ ಪ್ರಾಬ್ಲಮ್ಮು? ಚಿಟಿಕೆ ಹೊಡಿಯೋಷ್ಟಲ್ಲಿ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಮ್ಮ. ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಕಣ. ಅಪ್ಪ, ಅದೆಷ್ಟಾದ್ರೂ ಕಾಸ್ಟ್ಲಿ ಆಗ್ಲಿ ನೋಡಪ್ಪ, ರಾಮಸ್ವಾಮಿ ನಂಬರ್ ನನಗೆ ಕೊಡ್ತೀನಿ. ಉಮಾ ಅವ್ನು ಹೇಳ್ತಿ ಅಂತ ಪ್ರೂವ್ ಮಾಡು. 1 ಮಿನಿಟ್ ಹೇಳ್ದೆ ನಂಬರ್. 1 ನಿಮಿಷ. ಇರೋ ಫೋನ್ ಹ್ಯಾಂಗ್ ಆಗ್ತಿದೆ, ಸ್ವಲ್ಪ ಸ್ಲೋ ಆಗಿ ಹೇಳು. ಸರಿಯಾಗಿರೋ ಫೋನ್ ಇಟ್ಕೊಳಕ್ ಆಗಲ್ವೇನಾ? ಅರ್ಜೆಂಟ್ ಇರ್ಬೇಕಾದ್ರೇನೆ ಇನ್ನೊಂದು ಪ್ರಾಬ್ಲಮ್. ಪಾಪಣ್ಣ, ಇವಾಗ ನಿನಗೂ ಕೆಲಸ ಆಗ್ಬೇಕು, ನನಗೂ ಕೆಲಸ ಆಗ್ಬೇಕು. ಯಾಕೆ ನೀನ್ ಎಕ್ಸ್ಚೇಂಜ್ ಆಫರ್ ಅಲ್ಲಿ ನನ್ನ ಹ್ಯಾಂಗ್ ಆಗ್ತಿರೋ ಫೋನ್ ನ ವಾಪಸ್ ಕೊಟ್ಟು ನನ್ಗೊಂದು ಹೊಸ ಫೋನ್ ಕೊಡಿಸ್ಬಾರ್ದು? ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ, ನೀನ್ ಯಾವ ಫೋನ್ ಬೇಕಾದ್ರೂ ತಗೋ. ಹಂಗೆಲ್ಲ ಆಗಲ್ಲಪ್ಪ. ಇವಾಗ ನೀನು ಆನ್ಲೈನ್ ಅಲ್ಲಿ ಮೊದಲು ನಂಗೊಂದು ಫೋನ್ ಆರ್ಡರ್ ಮಾಡಬೇಕು. ಎಕ್ಸ್ಚೇಂಜ್ ಆಫರ್ ಅಲ್ಲಿ 5,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 25,000 ರೂಪಾಯಿ ಫೋನ್ ನ ಬರೀ 20,000 ರೂಪಾಯಿ ಕೊಡ್ತಿದ್ದಾರೆ. ಆರ್ಡರ್ ಮಾಡೋ, ನೀನ್ ಇಮಿಡಿಯೇಟ್ ಆಗಿ ಫೋನ್ ಆರ್ಡರ್ ಮಾಡ್ಬಿಟ್ರೆ ನಾನು ಇಮಿಡಿಯೇಟ್ ಆಗಿ ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ. ಅಷ್ಟೇ ತಾನೆ? ತಗೋ, ನೀನೇ ಆರ್ಡರ್ ಮಾಡ್ಕೊ.
ಥ್ಯಾಂಕ್ ಯು ಕಣ. ನಾಳೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಲೋ ಆ ಫೋನ್ ನನ್ನ ಕೈಗೆ ಬರೋದ್ರೊಳಗೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರ್, ನನ್ನ ಹೆಸರು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಂತ. ಈ ಮನೇಲಿ ರಾಮಸ್ವಾಮಿ ಅಂದ್ರೆ ಯಾರ್ರೀ? ನಾನೇ ಸರ್, ಪಾಸ್ಪೋರ್ಟ್ ವೆರಿಫಿಕೇಶನ್. ಕ್ಯಾರೆಕ್ಟರ್ ವೆರಿಫಿಕೇಶನ್. ಈ ಹೆಂಗ್ಸು ನಿಮ್ಗೆ ಗೊತ್ತಾ? ಹೆಸರು ಉಮಾ ಅಂತ, ವಯಸ್ಸು 30, ಗೋಧಿ ಬಣ್ಣ, ನಿಮ್ಗಿಂತ ಒಂದು 4 ಇಂಚ್ ಹೈಟ್ ಕಮ್ಮಿ. ಸರ್ ಇದು ಯಾರು ಅಂತ ಗೊತ್ತಿಲ್ಲ ಸರ್. ಸರಿಯಾಗಿ ನೋಡಿ ಹೇಳ್ರಿ. ನೀವು ಕೊಡೋ ಒಂದು ಸ್ಟೇಟ್ಮೆಂಟ್ ಇಂದ ನಾವು ಬಹಳ ದೊಡ್ಡ ನಿರ್ಧಾರ ತಗೋಬೇಕಾಗತ್ತೆ. ನೋಡಿ. ಚಾನ್ಸೇ ಇಲ್ಲ ಸರ್, ಇವ್ರು ಯಾರು ಅಂತ ನನಗೆ ಪರಿಚಯನೇ ಇಲ್ಲ. ಇವ್ರು ಚಿಕ್ಕಪ್ಪ 50 ಲಕ್ಷ ರೂಪಾಯಿ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಈ ಉಮಾಗೋ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಮೂಗಿಗೆ ಮಾಸ್ಕ್ ಹಾಕೊಂಡು ಮಲಗಿದ್ದಾರೆ. ಕೇಳಿದಕ್ಕೆ ರಾಮಸ್ವಾಮಿ ಅಂತ ಕನ್ವರ್ಸಿ ನಿಮ್ಮ ಅಡ್ರೆಸ್ ಕೊಟ್ಟರು. ನನ್ನ ಆಸ್ತಿನೆಲ್ಲ ಅವ್ರಿಗೆ ಕೊಟ್ಬಿಡಿ ಅಂದರು. ಅದಕ್ಕೆ ಹುಡ್ಕೊಂಡ್ ಬಂದ್ವಿ. ನಿಮಗೆ ನೋಡಿದ್ರೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, 50 ಲಕ್ಷ ರೂಪಾಯಿಯೂ ಗೊತ್ತಿಲ್ಲ. ಸರಿ ಬಿಡಿ. ಏನು 50 ಲಕ್ಷ ರೂಪಾಯಿನ? ಆಕ್ಚುಲಿ ಸರ್ ನಾನೇ ರಾಮಸ್ವಾಮಿ. ಕರೆಕ್ಟಾಗಿ ಹೇಳ್ರಿ, ಪ್ರೂಫ್ ಕೊಟ್ಟು ಮಾತಾಡಿ. ಇಲ್ಲಾಂದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಜಿಂತಾತ್ತ ಚಿತ್ತ ಮಾಡ್ಬಿಡ್ತೀವಿ. ಸರ್ ಇವಳು ನನ್ನ 2ನೇ ಹೆಂಡತಿ. ಯಾರಿಗೂ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಾ ಇದ್ದೀನಿ. 50 ಲಕ್ಷ ರೂಪಾಯಿ ಆಸ್ತಿ ಅಂತ ಹೇಳಿದ್ರಲ್ಲ, ಆಕ್ಚುಲಿ ಅದು ನನಗೆ ಬರಬೇಕಾಗಿದ್ದು. ನಾನೇ ರಾಮಸ್ವಾಮಿ ಅಂತ ಹೇಳಿದ್ನಲ್ಲ ರೇ, ಅದಕ್ಕೆ ಪ್ರೂಫ್ ಏನ್ರಿ ಇದೆ? ಒಳಗೆ ಬನ್ನಿ ಸರ್, ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಇಲ್ಲ ನಿಂತಿರ್ತೀನಿ, ಹೋಗಿ ಡಾಕ್ಯುಮೆಂಟ್ಸ್ ತಗೊಂಬನ್ನಿ. ಸರ್ ನಾನೇ ರಾಮಸ್ವಾಮಿ ಅನ್ನೋದಕ್ಕೆ ಆಧಾರ್ ಕಾರ್ಡು, ಅವಳು ನನ್ನ ಹೆಂಡತಿ ಅನ್ನೋದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟು, ರಿಜಿಸ್ಟರ್ ಟೈಮಲ್ಲಿ ತೆಗೆದಿರೋ ಫೋಟೋಸು. 50 ಲಕ್ಷ ರೂಪಾಯಿ ನನಗೆ ಸೇರ್ಬೇಕು ಸರ್. ಇಟ್ಕೊಳ್ಳಿ. ಪುಂಡ ಅಂತ ಒಬ್ಬ ಇದ್ದಾನೆ, ಉಮಾ ನನ್ನ ಹೆಂಡತಿ. 50 ಲಕ್ಷ ರೂಪಾಯಿ ನನಗೆ ಸೇರ್ಬೇಕು ಅಂತ ಹಣ ಕ್ಲೇಮ್ ಮಾಡ್ತಿದ್ದಾನೆ. ಪುಂಡಂಗೂ ಉಮಂಗೂ ಏನು ಸಂಬಂಧ ಇಲ್ಲ ಸರ್. ಉಮಾ ನನ್ನ ಹೆಂಡತಿ. ಇಲ್ಲೇ ಡಾಕ್ಯುಮೆಂಟ್ಸ್ ತೋರಿಸಿದ್ನಲ್ಲ. ಹೌದಾ? ರಜು, ಇವಾಗೊಂದು ಆಕ್ಷನ್ ಸೀಕ್ವೆನ್ಸ್ ತೋರಿಸ್ಲಾ? ಜಸ್ಟ್ ಎ ಮಿನಿಟ್. ಎರಡೆರಡು ಸಂಸಾರ ಇಟ್ಕೊಂಡು ಒಂದು ಸಂಸಾರನ ಹಾಳು ಮಾಡಕ್ ಕೊಟ್ಟಿದ್ದೇನೋ ನೀನು. ಸ್ಟಾಪ್. ಇಲ್ಲ ನೀವೇ ಕೊಟ್ಬಿಟ್ರೆ ಉಮಾ ಅವರು ಒಂಚೂರು ಕೊಡ್ಬೇಕಲ್ವಾ? ರಜು, ಆಕ್ಷನ್ ಸೀಕ್ವೆನ್ಸ್ ಪಾರ್ಟ್ 2 ತೋರಿಸ್ಲಾ? ಪಾರ್ವತಿಯಿಂದ ನನ್ನ ಕಾಪಾಡ್ತೀನಿ ಅಂತ ಹೇಳಿ ಈಗ ನನ್ನ ಮಾನ ಹರಾಜಾಗ್ತಿದ್ಯೇನೋ? ತಂಗಿ, ಅಕ್ಕ, ನನ್ ಗಂಡ ಮಾಡಿದ ಮೋಸಕ್ಕೆ ನೀನ್ ಬಲಿಯಾದೆ ಅಂತ ನಂಗೆ ಈಗ ಅರ್ಥ ಆಯ್ತು. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅಕ್ಕ, ಈ ರಾಮಸ್ವಾಮಿ ನಿಮಗರ್ಧ ನಿನಗರ್ಧ. ಏಟ್ಗಳು ಅಷ್ಟೇ, ನಿನಗರ್ಧ ನಿಮಗರ್ಧ.